ಹೇ ಗಾಯ್ಸ್, ಸೊ ದಿಸ್ ಇಸ್ ಮಂತ್ರಾಲಯ ವ್ಲಾಗ್. ಸೊ ಫಸ್ಟ್ ನಾವು ನಮ್ಮ ಮನೆಯಿಂದ ಆದರೆ ಮೆಟ್ರೋಯಿಂದ ಹೊರಟ್ವಿ ಮೆಜೆಸ್ಟಿಕ್ಗೆ. ಬ್ಲಾಗ್ ಅಲ್ಲ ಮಮ್ಮಿ, ಬ್ಲಾಗ್ ಆಶಾ ಇವಾಗ ಸಿಕ್ಕುತ್ತೆ ಕಲ್ದೋಗ್ಬಿಟ್ಟಿದ್ದು. ಏನು ಮಾಡ್ತಾ ಇರೋದು? ಬ್ಲಾಗ್ ಬ್ಲಾಗ್ ಅಲ್ಲ, ಬ್ಲಾಗ್ 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 ನಮ್ಮಮ್ಮ ಬ್ಲಾಗ್ ಅಂತ ఇದ್ದಾರೆ ಗೈಸ್. యూట్యూబ్ బ్లాగ్స్ ఏం చేస్తానరా యారా రికార్డ్ చేశాను కదా, బ్లాగ్ చేస్తాను. బ్లాగ్ ఏమో తెలియదు. బ్లాగ్ కాదు, బ్లాగ్ ಅವರು ಬ್ಲಾಗ್ ಅಂತ ಗೊತ್ತಿಲ್ಲ, ಬ್ಲಾಗ್ ಅಂತ ಇದ್ದಾರೆ. ಓಕೆ, ಈಗ ತಾನೇ ಹೋಗ್ತಾ ಇದ್ದೀನಿ. ನಾವಿವಾಗ ನಮ್ಮ ಹತ್ರ ಮೈಕ್ ಇಲ್ಲ ಗೈಸ್, ಅದಕ್ಕೆ ನಾವು ಹಿಂಗೆ ವಾಯ್ಸ್ ಓವರ್ ಕೊಡೋಕ್ಕಾಗ್ತಿಲ್ಲ. ನಾವು ಬ್ಯಾಕ್ಗ್ರೌಂಡ್ ವಾಯ್ಸ್ ಓವರ್. ನನ್ನ ತಮ್ಮ ನೋಡಿ, ಆ್ಯಂಡ್ ನಾವು ಮೆಜೆಸ್ಟಿಕ್ ರೀಚ್ ಆಗೋ ಅಷ್ಟರಲ್ಲಿ 30 to 40 minutes ಆಯಿತು. ಆ್ಯಂಡ್ ನಾವು ಅಲ್ಲಿ ಹೋಗ್ಬಿಟ್ಟು ರಾಯಚೂರು ಬಸ್ನ ಹುಡುಕ್ತಿದ್ವಿ. ಸೊ ರಾಯಚೂರಿಗೆ ಹೋದ್ಮೇಲೆ ಮತ್ತೆ ರಾಯಚೂರಿಂದ ಮಂತ್ರಾಲಯ ಬಸ್ಸಸ್ ಇರುತ್ತಂತೆ. ಆ್ಯಂಡ್ ಸೊ ಫಸ್ಟ್ ರಾಯಚೂರು ಬಸ್ಗಾದರೆ ಹತ್ಕೊಂಡು, ಆ್ಯಂಡ್ ಅಲ್ಲಿ 5:30 ಬಸ್ ಬಂತು. ಸೊ ನಾವು ಬಸ್ ಹತ್ಕೊಂಡಿದ್ದ ತಕ್ಷಣ ಕ್ಯೂಟಿ ಫ್ಯಾನ್ಸ್ ಆದರೆ ಕಾಣಿಸಿತ್ತು. ಸೊ ತುಂಬ ಎಕ್ಸೈಟ್ ಆಗಿತ್ತು. ಸೊ ಇಟ್ ವಾಸ್ ವೆರಿ ಹ್ಯಾಪಿ ಟು ಸಿ ದೆಮ್. ಆ್ಯಂಡ್ ಇನ್ನೇನು ಬಸ್ ಬಿಡೋಕ್ಕೆ ಒಂದು 10 to 20 minutes ಟೈಮ್ ಇತ್ತು. ಬಸ್ ಇನ್ನೂ ಫಿಲ್ ಆಗಿಲ್ಲ ಅಂತ ಅವರು ವೇಟ್ ಮಾಡ್ತಿದ್ರು. ಸೊ ನಾವಾದರೆ ಕುತ್ಕೊಂಡು ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊತಿದ್ವಿ. ಆ್ಯಂಡ್ ಸೊ ಸ್ನ್ಯಾಕ್ಸ್ ಯಾಕೆ ಲೇಟ್ ಅಂತ ಅದನ್ನೂ ಎತ್ಕೊಂಡು ಸ್ವಲ್ಪ ತಿಂದುಬಿಟ್ವಿ. ಆ್ಯಂಡ್ ಆ್ಯಪಿಲ್ ಒಂದೇ ಒಂದಿತ್ತು. ಸೊ ಅದನ್ನು ಅವಳು ನನಗೆ ಬೇಕು ಅಂದು. ಸೊ ಅವಳಿಗೆ ಯಾಕೆ ಅಂತ ನಾನು ಕಿತ್ಕೊಂಡೆ. ಸೊ ನನಗೂ ಯಾಕೆ ಬಿಡು, ನಮ್ಮ ಅಜ್ಜಿಗೆ ಕೊಡೋಣ ಅಂತ ಲಾಸ್ಟಿಗೆ ನಮ್ಮ ಅಜ್ಜಿಗೆ ಕೊಟ್ಬಿಟ್ಟೆ. ಅದನ್ನ ನೋಡಿ ಕಂಗಾಲಾಗ್ಬಿಟ್ಲು. ನನಗೂ ಇಲ್ಲ ನಿನಗೂ ಇಲ್ಲ, ನಮ್ಮ ಅಜ್ಜಿಗೆ ಯಾಕೆ ಅಂತ. ಆ್ಯಂಡ್ ಸಿಕ್ಕಿದ್ದೆ ಭಾಗ್ಯ ಅಂದ್ಕೊಂಡು ಅವರು ನೀಟಾಗಿ ಕ್ಲೀನ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ತಿಂತಾಯಿದ್ದಾರೆ. ಆ್ಯಂಡ್ ಕಿತ್ಕೊಂಡೆ, ನೀನು ಯಾಕೆ ತಿಂದಿಲ್ಲ, ನನಗೂ ಯಾಕೆ ಕೊಟ್ಟಿಲ್ಲ ಅಂತ ಫುಲ್ ಕನ್ಫ್ಯೂಷನಲ್ಲಿದ್ಲು. ಶಾಪಿಂಗ್ಗೆ ಬೆಂಗಳೂರಿಗೆ ಬಂದಿದ್ರಂತೆ. ಓ ಹೌದಾ, ತುಂಬ ಟೈಮ್ ಇದೆ ನಿಮಗೆ, ಅಷ್ಟು ದೂರದಿಂದ ಬಂದಿದ್ದೀರಿ. ಸದ್ದಾಗೆ ಎಕ್ಸೈಟ್ಮೆಂಟಿಂದ ನೋಡ್ತಾ ಇದ್ರು. ನೀವು ರೀಲ್ಸ್ ಮಾಡೋರಲ್ವಾ, ಟ್ವಿನ್ ಗರ್ಲ್ಸ್ ಅಲ್ವಾ ಅಂತ. ಹ್ಞೂ ಅಂತ ಕನ್ಫರ್ಮೇಷನ್ ಕೊಟ್ಮೇಲೆ ಫುಲ್ ಎಕ್ಸೈಟ್ ಆಗಿ ಮಾತಾಡ್ತಿದ್ರು. ಸೊ ಅವ್ರ ಜೊತೆ ವ್ಲಾಗ್ಸ್ ಮಾಡ್ಕೊಂಡಿದ್ವಿ. ರಾಯಚೂರಿಂದ ಬೆಂಗಳೂರು ಬಂದಿದ್ದಾರೆ. ನಮ್ಮ ಮನೇಲಿ ಪಕ್ಕದ ಸ್ಟ್ರೀಟ್ ಕಳಿಸಲ್ಲ. ಮಮ್ಮಿ ಅವ್ರಿಗಿರಿದಾರ ನೋಡಿ ಹಿಂದ್ಗಡೆ. ಅವರು ನಾವು ಗೊತ್ತಂತೆ. ಅವರು ರಾಯಚೂರಿಂದ ಬೆಂಗಳೂರಿಗೆ ಶಾಪಿಂಗ್ ಬಂದಿರೋದಂತೆ. ನಮ್ಮನ್ನ ಅಟ್ಲೀಸ್ಟ್ ಪಕ್ಕದ ಸ್ಟ್ರೀಟ್ ಕಳ್ಸಲ್ಲ ಗೈಸ್. ರಾಯಚೂರಿಂದ ಬೆಂಗಳೂರಿಗೆ ಶಾಪಿಂಗ್ ಮತ್ತೆ ಮಾಡಿ ನೋಡು. ರಾಯಚೂರಿಂದ ಬೆಂಗಳೂರು ಶಾಪಿಂಗ್. ನೀವು ಬೆಂಗಳೂರಲ್ಲೇ ಇದ್ದೀರಾ, ಎಲ್ಲಿ ಹೋಗ್ತೀರಾ? ಬೋರಾಗಿ ಕುತ್ಕೊಂಡಿದ್ವಿ. ಹಂಗೆ ಅಕ್ಕ ನಮ್ಮ ಫೋನಲ್ಲಿ ಒಂದು ಸೆಲ್ಫಿ ತೆಗೀರಿ ಅಂತ ಕೊಟ್ಟರು. ಸೊ ಎಲ್ಲರ ಫೋನ್ಗಳಲ್ಲೂ ಒಂದೊಂದು ಸೆಲ್ಫಿ ಟಕ ಅಂತ ಫುಲ್ ಎಕ್ಸೈಟ್ಮೆಂಟಿಂದ ಹ್ಯಾಪಿಯಾಗಿಂದ ತೆಗೆದುಕೊಟ್ಬಿಟ್ವಿ. ಒಬ್ರಿಗೆ ಮೀರ್ದಂಗೆ ಒಬ್ರು ಪೋಸ್ಗಳಾದರೆ ಕೊಡ್ತಾಯಿದ್ರು. ಸೊ ನಾವು ಅವ್ರ ಜೊತೆಗೆ ಪೋಸ್ಗಳು ಕೊಟ್ಟಿದ್ದ ಫೋನ್ಗಳಲ್ಲೆಲ್ಲ ಸೆಲ್ಫಿಗಳಾದರೆ ತಗೊಟ್ವಿ. ಬ್ಲಾಗ್ ನೋಡ್ಬೇಕಂತೆ, ಫುಲ್ ಎಕ್ಸೈಟಿಂಗ್ ಅಂತ ನಮ್ಮ ಫ್ರೆಂಡ್ಸ್ಗೆಲ್ಲ ತೋರಿಸ್ತೀವಿ. ಆ ಫ್ರೆಂಡ್ಸ್ಗೆಲ್ಲ ತೋರಿಸ್ಕೊಂತಾರಂತೆ. ವ್ಲಾಗ್ ಅಪ್ಲೋಡ್ ಮಾಡಿ ಬೇಗ ಅಂತ ಹೇಳ್ತಿದ್ದಾರೆ ಅವರಿಗೆ. ಆ್ಯಂಡ್ ಅವ್ರ ಮೊಬೈಲ್ಸಲ್ಲಿರೋ ಅವ್ರು ಮಾಡಿರೋ ರೀಲ್ಸ್ ಆದರೆ ನಮಗೆ ತೋರಿಸಿದ್ರು. ಸೊ ನಮ್ಮ ಅಜ್ಜಿ ನೋಡ್ತಾ ಇದ್ರು, ನಮ್ಮಮ್ಮ ಯಾರೋ ಚಿಕ್ಕ ಪಾಪು ಜೊತೆ ಆಟ ಆಡ್ತಿತ್ತು. ಆ್ಯಂಡ್ ಅವ್ರು ಮಾಡಿರೋ ರೀಲ್ಸ್ ಯಾಕೆ ಪೋಸ್ಟ್ ಮಾಡಲ್ಲ ಅಂತ ಕೇಳಿದ್ರೆ, ಇಲ್ಲಕ್ಕ ಮನೇಲಿ ಒಪ್ಪಲ್ಲ, ಸೊ ನಾವು ಮಾಡಿ ಸುಮ್ಮನೆ ಗ್ಯಾಲರಿಯಲ್ಲಿ ನಾವು ನೋಡೋಕೆ ಇಟ್ಕೊತೀರ ಅಷ್ಟೇ ಅಂತಂದರು.
ಇಲ್ಲ ಪೋಸ್ಟ್ ಮಾಡಿ ಯೂಸ್ ಆಗುತ್ತೆ, ಫೇಮಸ್ ಆಗ್ತೀರಾ ಅಂತ ಇದ್ದಂಗೆ ಮಧ್ಯದಲ್ಲಿ ಕಂಡಕ್ಟರ್ ಅಂಕಲ್ ಬಂದು ಯಾವುದಮ್ಮ ನಿಮ್ಮ ಪಂಚಾಯತಿ ಎಲ್ಲ ಸೈಡ್ಗೆ ಹೋಗ್ರಮ್ಮ, ನಾವೆಲ್ಲೋ ಹೋಗಬೇಕು ಅಂತಂದರು. ಸೊ ಅವ್ರಿಗೆ ಅದ್ರ ಸೈಡ್ ಬಿಟ್ಬಿಟ್ಟು ಮತ್ತೆ ರೀಲ್ಸ್ನ ನೋಡೋಕ್ಕೆ ಕಂಟಿನ್ಯೂ ಮಾಡಿದ್ರಿ. ಅವ್ರು ಮಾಡಿರೋ ರೀಲ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ, ಬಟ್ ಅದನ್ನ ಯಾವುದು ಪೋಸ್ಟ್ ಮಾಡ್ಕೊಂಡಿಲ್ವಂತೆ. ಆ್ಯಂಡ್ ನಮ್ಮಮ್ಮನಿಗೆ ಸುಮ್ಮನೆ ಕುಂತು ಸಾಕಾಗೋಗಿ ಮುಂದೆ ಇದ್ದಿದ್ದು ಪಾಪು ಜೊತೆ ಆದರೆ ಆಟ ಆಡ್ಕೊತಿತ್ತು. ಎಷ್ಟೊತ್ತು ಆಟ ಆಡ್ಕೊತು ಅಂತ ಗೊತ್ತಿಲ್ಲ, ಯಾವುದೋ ಮಧ್ಯದಲ್ಲಿ ಹೋಗಿ ಸ್ವಲ್ಪ ಹೊತ್ತು ರೆಕಾರ್ಡ್ ಮಾಡ್ಕೊಂಬಂದೆ. ಆ್ಯಂಡ್ ನಾವಾದರೆ ಇಲ್ಲಿ ಅವ್ರ ರೀಲ್ಸ್ನ ಎಂಜಾಯ್ ಮಾಡಿಕೊಂಡು ಅವ್ರು ಮಾಡಿರೋ ರೀಲ್ಸ್ನೆಲ್ಲ ನೋಡ್ಕೊಂಡಿದ್ವಿ. ಸೊ ಲಾಸ್ಟ್ಗೆ ವ್ಲಾಗ್ ಮಾಡೋಣ ಬರ್ತೀರಾ ಅಂದರೆ ಫುಲ್ ಎಕ್ಸೈಟ್ಮೆಂಟಾಗಿಂದ ಹ್ಞೂ ಅಕ್ಕ ಬರ್ತೀವಿ ಅಂತ. ಏನೇನು ಮಾಡಿದ್ರಿ? ಅಪ್ಪನ ಸಮಾಧಿ ನೋಡಿದ್ವಿ, ಬಟ್ಟೆಗಳೆಲ್ಲ ಚೆನ್ನಾಗಿದ್ವು. ಮತ್ತೆ ಇಸ್ಕಾನ್ ಟೆಂಪಲ್ ಎಲ್ಲ ಕಡೆ ಹೋಗ್ಬೋದು, ಚೆನ್ನಾಗಿತ್ತು. ಶಾಪಿಂಗು ಇದು ಚಿಕ್ಕಪೇಟೆ. ರಾಯಚೂರಿಂದ ಬೆಂಗಳೂರು ನಮ್ಮ ಅಕ್ಕವರೆಲ್ಲ ಇಲ್ಲೇ ವರ್ಕ್ ಮಾಡ್ತಿದ್ರು, ಅವರ ನಾನು ಫಸ್ಟ್ ಇಯರ್ ಓದ್ತಿರೋದು. ನಾನು ಫಸ್ಟ್ ಇಯರ್ ಡಿಗ್ರಿ ಓದ್ತಿರೋದು. ಇಲ್ಲ, ಮನೆ ಪಕ್ಕದ ಕಡೆ ಒಬ್ರು ಆಂಟಿ ಬಂದಿದ್ದಾರೆ. ಆಂಟಿ ಬಂದಿದ್ದಾರೆ, ನನ್ನ ಫ್ರೆಂಡ್ ಅಮ್ಮ ಬಂದಿದ್ದಾರೆ. ರೀಲ್ಸ್ ತುಂಬ ಚೆನ್ನಾಗಿ ಮಾಡ್ತೀರಾ. ತುಂಬ ದಿನದಿಂದ ಬರ್ತಿರೋದು ನೀವು ಡ್ಯಾನ್ಸ್ ಎಲ್ಲ ನೀವು ಸೇಮೇನಾ? ಏನು ಓದ್ತಾ ಇದ್ದೀರಾ ನೀವು? ಏನು ಓದ್ತಿದ್ದೀರಾ ನೀವು? ಶಕ್ತಿನಗರಕ್ಕೆ. ನೀವು ಶಾಪಿಂಗ್ ನಂದು ಶಕ್ತಿನಗರ. ಓಕೆ, ಬಾಯ್ ಬಾಯ್. ಇನ್ನೇನಾದ್ರೂ ಹೇಳ್ಬೇಕಾ ನೀವು? ಇನ್ನೇನಾದ್ರೂ ಹೇಳ್ಬೇಕಾ? ಬಾಯ್. ಥ್ಯಾಂಕ್ಸ್, ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಓಕೆ, ಫಸ್ಟ್ ನೋಡಿದ್ರಿ ಯಾವ ಊರು? ಯಾವ ಊರು ನೀವು? ನಂದು ಶಿವಮೊಗ್ಗ, ಇವಳದು ಹಾಸನ. ಜಾಸ್ತಿ ಮಾತಾಡೋದು, ಟಾಪಿಕ್ ಜಾಸ್ತಿ. ಅವ್ನಿಗೆ ಜಾಸ್ತಿ ನಾವೇ ಮಾತಾಡ್ತಿರೋದು. ಶಿವಮೊಗ್ಗ ಅಂತೆ, ಇನ್ನೊಂದು ಹಾಸನ ಅಂತೆ, ಎಂಪಿ ಮಾಡ್ತಿರೋದು. ಹೌದು, ಇಲ್ಲ ಇಮೇಜ್. ನಾವು ಮಾತಾಡಲ್ಲ ಜಾಸ್ತಿ, ಆಕ್ಚುಲಿ ತುಂಬಾ ಸೈಲೆಂಟ್. ನೀವಾ? ನನ್ಗೆ ಅನ್ಸಿದ ಮಾಡಕ್ಕೆ ಮಾತಾಡ್ತಿದ್ದೀರ ಅಷ್ಟೇ. ಇವ್ರು ತುಂಬಾ ಮಾತಾಡ್ತಾರೆ, ಮನೇನು ಮಾತಾಡ್ತಾನೆ ಹಿಂದೆನೂ ಕಾಣಿಸ್ಲಿಲ್ಲಪ್ಪ ಮಾತುಗಾರಿಕೆ. ಇವಾಗೆಲ್ಲ ಪರಿಚಯ ಆಗಿದ್ದು ಸ್ಟಾರ್ಟಿಂಗ್ ಅಲ್ಲಿ ನಾವೇ ಫಸ್ಟ್ ಮಾತಾಡ್ಸಿರೋದೇ. ನಾನು ಫಸ್ಟ್ ಮಾತಾಡ್ಸಿ. ನಾವು ಫಸ್ಟ್ ಮಾತಾಡ್ಸಿರೋದು. ನಾವು ಯಾರು ಫಸ್ಟ್? ನಾವು ನಾನೇ ಮಾತಾಡ್ತಿದ್ದು. ಸೀಟಿಗೆ ಫಸ್ಟ್ ನಾವು ಮೀಟಿಂಗ್ ಶುರುವಾಗಿದ್ ಲೆಕ್ಕ ಮಾವಿನ ಹಣ್ಣಿನ ತನಕ ಬಂತು. ಪಾಪ್ಕಾರ್ನ್ ತಿನ್ನೋದು. ಹಾಕೋದು. ಅಯ್ಯೋ ಇತ್ತು ಕೊಡು, ಪರವಾಗಿಲ್ಲ ತಿಂದು ಏನಾಗಲ್ಲ. ಬರ್ತೀನಿ ಇವಾಗ. ಸ್ವಲ್ಪ ಆಸೆ ಆಗಿದೆ ನೋಡಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಹೇಳ್ತಾರೆ ಏನಂತ ಕೇಳ್ತೀರ? ನಂದು ಈವ್ನಿಂಗ್ 5:30 8:30ವರೆಗೂ ಹೆಂಗೆ ಟೈಮ್ ಹೋಯ್ತು ಅಂತಲೇ ಗೊತ್ತಾಗ್ದಿರ ಅವ್ರ ಜೊತೆ ವ್ಲಾಗ್ಸ್ ಮಾಡ್ಕೊಂಡಿದ್ಬಿಟ್ವಿ. ಆ್ಯಂಡ್ ನಾವು ಮಧ್ಯಲ್ಲಾದರೆ ಇಡ್ಲಿ ತಿಂದಿದ್ವಿ. ಆ್ಯಂಡ್ ಲಾಸ್ಟ್ಗೆ ಅವ್ರು ಡಿನ್ನರ್ ಬ್ರೇಕ್ ಬಂದು ನೈಟ್ 10ಗೆ ಎಲ್ಲೋ ಸ್ಟಾಪ್ ಮಾಡಿದ್ರು. 10ವರೆಗೂ ಕಾತು ಸಾಕಾಗೋಯ್ತು. ಆದರೂ ಮಧ್ಯದಲ್ಲಿ ಇಡ್ಲಿ ತಿಂದಿದ್ವಿ, ಸಾಕಾಯಿತು. ಆ್ಯಂಡ್ ಫೋನ್ಸಲ್ಲೆಲ್ಲ ಚಾರ್ಜರ್ ಹೋಗಿತ್ತು. ಸೊ ಚಾರ್ಜರ್ ತೊಗೊಂಡಾದರೆ ನಾವು ಮೇಯ್ನು ಈ ಫುಡ್ಗಿಂತೂ ಚಾರ್ಜರು
ಇಂಪಾರ್ಟೆಂಟ್, ಚಾರ್ಜಿಂಗ್ ಹಾಕೋದು ಇಂಪಾರ್ಟೆಂಟ್ ಅಂತ ನಮ್ಮ ಫೋನ್ಸ್ನ ತೊಗೊಂಡು ಚಾರ್ಜ್ಗೆ ಹಾಕೋಕ್ಕಾದರೆ ಹೋದ್ವಿ. ನಮಗೆ ಫುಡ್ ಇಲ್ಲ ಅಂದರು ಪರವಾಗಿಲ್ಲ, ಮೊಬೈಲ್ಸ್ಗೆ ಫುಡ್ ಇರಬೇಕು ಅನ್ನೋ ಥರ ಆಯಿತು ನಮ್ಮ ಪರಿಸ್ಥಿತಿ. ಅಲ್ಲೋಗಿ ಚಾರ್ಜರ್ ಪ್ಲಗ್ಸ್ನ ಹುಡುಕೊಂಡು ಲಾಸ್ಟ್ಗೆ ಚಾರ್ಜಿಂಗ್ ಆದರೆ ಹಾಕಿದ್ವಿ. ಅಮ್ಮಯ್ಯ, ನಮಗೆ ಫುಡ್ ಇಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಫೋನ್ಗೆ ಚಾರ್ಜಿಂಗ್ ಸಿಕ್ತು ಅನ್ನೋ ತೃಪ್ತಿ ಸಿಕ್ತು. ಆ್ಯಂಡ್ ಅಲ್ಲಿ ಊಟ ಆದರೆ ಮಾಡಿಕೊಂಡು ಮತ್ತೆ ಬಸ್ ಹತ್ತಿದ್ವಿ. ಸೊ ಮಲ್ಕೊಂಡು ಎದ್ದೇಳೋ ಅಷ್ಟರಲ್ಲಿ ಮಂತ್ರಾಲಯದಲ್ಲಿ. ಸೊ ಅಲ್ಲಿ ಮಂತ್ರಾಲಯದಲ್ಲಿ ದೊಡ್ಡ ಸ್ಕ್ಯಾಮ್ ಆದರೆ ಆಟೋ ಅವ್ರು ಬಂದು ಕೇಳ್ಕೊತಿರ್ತಾರೆ, ರೂಮ್ ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀವಿ ಅಂತ. ನೀವಾದರೆ ಹೋಗಲೇಬೇಡಿ ಅಲ್ಲಿಗಾದರೆ. ಸೊ ನಾವಾದರೆ ಅವ್ರನ್ನ ನಂಬಿ ಹೋದ್ರಿ, ದೊಡ್ಡ ಟೋಪಿ ಹಾಕ್ಸ್ಕೊಂಡ್ವಿ. ಸೊ ನೀವಾದರೆ ನೆಕ್ಸ್ಟ್ ಟೈಮ್ ಹೋಗಲೇಬೇಡಿ. ಅಲ್ಲಿ ನೀವು ಬಸ್ ಇಳಿದ ತಕ್ಷಣ ಅಲ್ಲಿ ಯಾರೇ ಬಂದು ನಿಮ್ಮನ್ನ ರೂಮ್ ಕೇಳಿದ್ರು ಅವ್ರನ್ನ ಅಟ್ಲೀಸ್ಟ್ ಇಡಿಸ್ಕೊಂಬೇಡಿ. ಡೈರೆಕ್ಟ್ ನೀವು ಮಂತ್ರಾಲಯ ದೇವಸ್ಥಾನ ಹತ್ರ ಹೋಗಿ. ನಮಗೆ ಇನ್ನೇನು ಆಪ್ಷನ್ ಇಲ್ಲ ಅಂತ ಅವ್ರು ಕೊಟ್ಟಿದ್ದ ರೂಮಲ್ಲೇ ಫ್ರೆಶ್ ಅಪ್ ಆಗಿ ಮಂತ್ರಾಲಯದ ದೇವಸ್ಥಾನದ ಕಡೆಗೆ ಹರ್ಷ ಪೇಂಟಿಂಗ್ ಏನಿದೆ ಅಲ್ಲ, ಹೌದಾ, ಚೆನ್ನಾಗಿದೆ. ಈ ಥರ ಡಿಫ್ರೆಂಟಾಗಿದೆ ಅಲ್ಲ, ಲೈಕ್ ಗೋಲ್ಡ್ ಕಲರ್ ಪೇಂಟ್ ಮಾಡಿರೋದಕ್ಕೆ. ಹೌದು, ತುಂಬ ಚೆನ್ನಾಗಿದೆ ನೋಡೋಕ್ಕೆ ಮಾತ್ರ. ಲ್ಯಾಂಗ್ವೇಜಲ್ಲಿ ಮಾತಾಡೋ, ನಮ್ಮ ಲ್ಯಾಂಗ್ವೇಜಲ್ಲಿ ಮಾತಾಡೋದು ತುಂಬ ಚೆನ್ನಾಗಿದೆ. ಆ್ಯಂಡ್ ಅಲ್ಲಿ ನಾವು ದರ್ಶನಕ್ಕೆ ಫ್ರೀ ದರ್ಶನಕ್ಕೆ ಹೋಗ್ಬೇಕಾ, VIP ದರ್ಶನಕ್ಕೆ ಹೋಗ್ಬೇಕಾ ಅಂತ ಇದ್ದವಾಗ ಯಾರೋ ಹೇಳಿದ್ರು 1000 rupeesಗೆ 4 ಮೆಂಬರ್ಸ್ನ VIP ದರ್ಶನ ಮಾಡ್ತಾರೆ ಅಂತ. ಸೊ ನಮ್ಗೆ ಅಲ್ಲಿ ಒಬ್ಬ ಪರ್ಸನ್ ಕಾಣಿಸಿದ್ರು, 1000 rupeesಗೆ 4 ಮೆಂಬರ್ಸು ಬನ್ನಿ ಬಿಡ್ತೀನಿ ಅಂತ. ಸೊ ಅವ್ರು ಅದನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಅವ್ರಿಗೆ ಆದರೆ ಅಮೌಂಟ್ ಕೊಟ್ಬಿಟ್ಟು ಸೊ ಡೈರೆಕ್ಟ್ ನಾವು ಒಳಗಡೆ ಕೊಟ್ಟೋಗ್ತೀವಿ. ಫ್ರೀ ದರ್ಶನ ಎಂಟ್ರಿಯಿಂದ ಅಲ್ಲ, ಸೊ ಸಪ್ರೇಟ್ ಅದಕ್ಕೆ ಪಕ್ಕದಲ್ಲಿತ್ತು VIP ದರ್ಶನ ಅಂತ, ಬಿಲೋ 1000 ಅಬೌವ್ 1000 ಅಂತ. ಸೊ ನಾವಾದರೆ ಬಿಲೋ 1000ಗೆ ಹೋದ್ವಿ. ಸೊ ಇದು ಬೆಸ್ಟ್ ಅಂತ ಹೇಳ್ಬೋದು, ಯಾಕಂತಂದರೆ ನೀವು ದೇವ್ರನ್ನ ತುಂಬ ಹತ್ರದಿಂದ ನೋಡ್ಬೋದು. ಆ್ಯಂಡ್ ಜಸ್ಟ್ 5 ಮಿನಿಟ್ಸಲ್ಲಿ ದರ್ಶನ ಆಗೋಗುತ್ತೆ. ತುಂಬ ಅಂದರೆ ತುಂಬ ಹ್ಯಾಪಿಯಾಗಿತ್ತು ನಮಗಾದರೆ. ಆ್ಯಂಡ್ ನಾವು ಹೋಗಿದ್ದಕ್ಕೆ ವರ್ತ್ ಅನಿಸ್ತು. ಸೊ ಅದು ವೆಯ್ಟಿಂಗ್ ಪೀರಿಯಡ್ ಅಂತ ಅಲ್ಲ, ಸೊ ದೇವ್ರನ್ನಾದರೆ ತುಂಬ ಹತ್ರದಿಂದ ತುಂಬ ಟೈಮ್ ಕೊಡ್ತಾರೆ ನೋಡೋದಕ್ಕೆ. ಅದೇ ಫ್ರೀ ದರ್ಶನದಲ್ಲಿ ಹೋಗಿದ್ದೀರಿ ಅಂದರೆ ಜಸ್ಟ್ ಒಂದು 10 seconds ಅಷ್ಟರಲ್ಲಿ ಕಳಿಸ್ಬಿಡ್ತಾರೆ. ಬಟ್ VIP ದರ್ಶನದಲ್ಲಿ ಅಷ್ಟು ಬೇಗನೆ ಕಳಿಸಲ್ಲ. ಸೊ ನಾವಾದರೆ ಅಲ್ಲಿ 1 to 2 minutes ಅಲ್ಲೇ ಇದ್ವಿ ಅಂತ ಹೇಳ್ಬೋದು. ಅದು ಒಂದು ದೊಡ್ಡ ಬಿಗ್ ಅಡ್ವಾಂಟೇಜ್ VIP ದರ್ಶನದಲ್ಲಿ ಹೋಗೋದು. ಮನಿ ಡಸಂಟ್ ಮ್ಯಾಟರ್. ಆ್ಯಕ್ಚುಲಿ ಅಲ್ಲಿ ವರ್ತ್ ಆಗಿದೆ ಏನಕ್ಕೆ ಅಂತಂದರೆ ಅಲ್ಲಿ ದೇವ್ರು ನೋಡೋಕ್ಕೆ ತುಂಬ ಟೈಮ್ ಕೊಟ್ಟರು. ಆ್ಯಂಡ್ ಇಲ್ಲಿಂದ ರೆಕಾರ್ಡ್ ಮುಂದೆ ಮಾಡಿಲ್ಲ. ಸೊ ನಮಗಾದರೆ ದರ್ಶನ 5 minutesಲ್ಲಿ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಆದಮೇಲೆ ಲಾಸ್ಟ್ಗೆ ನಮ್ಮಮ್ಮ ಅನ್ನದಾನ ಮಾಡಬೇಕಾಗಿತ್ತು ಅಂತ ಅನ್ನದಾನ ಕೌಂಟರ್ಗೆ ಹೋಗ್ಬಿಟ್ಟು 1100 ಪೇ ಮಾಡಿದ್ದಕ್ಕೆ ಸೊ 1000 ಎಬೋ ಕಟ್ಟಿದವ್ರಿಗೆ ಪ್ರಸಾದ ಅಲ್ಲಿ ಫ್ರೀಯಾಗಿ ಕೊಡ್ತಾರೆ ಅಂತ ಅಂದರು. ಸೊ ನಾವಾದರೆ ಆ ಚಿಟ್ನ ಎತ್ಕೊಂಡು ಪ್ರಸಾದ ಮಂತ್ರಾಲಯಲ್ಲಿ ಹೋಗ್ಬಿಟ್ಟು ಲಡ್ಡು ಕೇಳ್ತಿದ್ದಾರೆ, ಅವರು ಲಡ್ಡು ಕೊಡೋಲ್ಲ, ಇದೇ ಪ್ರಸಾದ ಅಂತ ಹೇಳಿದ್ರು. ನಾನು ಹೋಗ್ಬಿಟ್ಟು ಲಡ್ಡು ಕೊಡಿ, ಲಡ್ಡು ಇಲ್ವಾ ಅಂತಂದರೆ ಅವರು ಮಂತ್ರಾಲಯಕ್ಕೆ ಬಂದಿಲ್ವಾ, ಇದೇ ಫಸ್ಟ್ ಟೈಮ್ ಅಂತೇಳಿ ನಾವು ಪ್ರಸಾದ ತೊಗೊಂಬರೋರ್ಗು ಬುದ್ಧಿಯಾಗಿ ಇಬ್ಬರು ಅಲ್ಲಾದರೆ ಕುತ್ಕೊಂಡಿದ್ವಿ. ಸೊ ನಾವು ಹೋಗೋಣ ಅನ್ನೋ ಅಷ್ಟರಲ್ಲಿ ಇಲ್ಲ, ನಮ್ಮಮ್ಮ ಏನೇನೋ ಶಾಪಿಂಗ್ ಮಾಡಬೇಕು ಅಂತಂದರು. ಆ್ಯಂಡ್ ಅಲ್ಲೇ ಒಂದು ಅಂಗಡಿ ಇತ್ತು, ಅದಕ್ಕೆ ಆದರೆ ಹೊಟ್ವಿ. ಆ್ಯಂಡ್ ನಾವು ಸೀದಾ ಅಂಗಡಿಯಲ್ಲಿ ಹೋಗ್ಬಿಟ್ಟು ನಮ್ಮಮ್ಮ ಅಂದರೆ ಗಂಧ ಎತ್ಕೊಂಡ್ರು. ಸೊ ಗಂಧ ಹೆಂಗೋ ಎತ್ಕೊಂಡ್ರಲ್ಲ ಅಂತ ಓಪನ್ ಮಾಡಿಬಿಟ್ಟು ಎಲ್ಲರಿಗೂ ಟಕ್ ಟಕ್ ಅಂತ ಬೊಟ್ಟಲಾದರೆ ಇಟ್ಬಿಟ್ಟೆ. ಆ್ಯಂಡ್ ಅದೊಂದೇ ಅಲ್ಲ, ಇನ್ನು ನಮ್ಮಮ್ಮ ರಾಘವೇಂದ್ರ ಸ್ವಾಮಿದು ಚಿಕ್ಕದು ಫ್ರೇಮ್ ಆದರೆ ತೊಗೊಂಡ್ರು ಮನೇಲಿ ಇಡಬೇಕು ಅಂತ. ಅದು ಎಲ್ಲ ತೊಗೊಂಡು ಆಚೆ ಬಂದ್ವಿ ಅಷ್ಟೇ. ಆ್ಯಂಡ್ ಅಲ್ಲಿ ಎಕ್ಸಿಟಲ್ಲಿ ಬಂದಾಗ ನಮ್ಗೆ ಅಕ್ಷತೆ ಕೊಟ್ಟರು. ಸೊ ಅಕ್ಷತೆ ಕಾಳನ್ನ ಆದರೆ ತಲೆ ಮೇಲೆ ಹಾಕೊಂಡ್ರಿ. ನಮ್ಮಮ್ಮ ಬರೋಕ್ಕೆ ಮುಂಚೆ ನಾವೇ ಹಾಕ್ಕೊಂಡ್ಬಿಟ್ಟಿದ್ರಿ. ಅದನ್ನು ನೋಡಿ ನಾವು ನೀವೇನಕ್ಕೆ ಹಾಕ್ಕೊಂಡ್ರಿ, ನಾನೆಲ್ಲ ಹಾಕಬೇಕು ಅಂತ ನಮ್ಮಮ್ಮ ಎತ್ಕೊಂಡ್ಬಂದಿದ್ದು ಸ್ವಲ್ಪ ಹಾಕಿದ್ರು. ನಮ್ಮಮ್ಮನೇ ಹಾಕ್ತಿದ್ದಾರೆ, ನಾನು ಯಾಕೆ ಹಾಕ್ಬಾರ್ದು ಅಂತ ನಮ್ಮ ಅಜ್ಜಿ ಸಹ ಎತ್ಕೊಂಡೆಲ್ಲರು ತಲೆ ಮೇಲೆ ಇಡ್ತಾಯಿದ್ರು ಅಷ್ಟೇ. ಆ್ಯಂಡ್ ಅದರಲ್ಲಿ ಸ್ವಲ್ಪ ನಮ್ಮ ಅಪ್ಪಗೆ ಸಹ ಎತ್ಕೊಂಡ್ವಿ. ಸೊ ನಮ್ಮಪ್ಪ ಬಂದಿರಲಿಲ್ಲ, ನಾವು ಹೋಗಿದ್ದಿದ್ದು 5 members ಅಷ್ಟೇ. ದರ್ಶನ ಕಂಪ್ಲೀಟೆಡ್. ನೋಡು ಆ್ಯಂಡ್ ಇನ್ನು ಲಾಸ್ಟ್ಗೆ ನಾವು ಫೋಟೋ ಸೆಷನ್ ಆದರೆ ಸ್ಟಾರ್ಟ್ ಮಾಡಿಬಿಟ್ಟು. ಸೊ ನಾವು ಫೋಟೋ ಸೆಷನ್ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ನಮ್ಮ ಅಜ್ಜಿ ನಮ್ಮಮ್ಮ ಆದರೆ ಅಲ್ಲೇ ಕೆಳಗಡೆ ಕೂತ್ಕೊಂಡ್ಬಿಟ್ರು. ಯಾಕಂದರೆ ನಮ್ದು ಅಷ್ಟು ಬೇಗ ಆಗೋ ಕೆಲಸ ಅಂತ ಅವ್ರದ್ದು ಗೊತ್ತು. ಆ್ಯಂಡ್ ನಾವೇನು ಮಾಡೋಣ, ನಾವು ತೊಗೊಳೋದಲ್ಲದೆ ಅಲ್ಲಿರೋರ್ಗೂ ತೆಗಿಬೇಕು, ತೆಗೀರಿ ಅಂದರೆ ತೆಗಿಯದಿರ ಇರೋಕ್ಕಾಗಲ್ಲ ಅಲ್ವಾ. ಸೊ ನಾವು ಫೋಟೋಸ್ ತೆಗೆದುಕೊಂಡು ಅವ್ರಿಗೂ ಫೋಟೋಸ್ ತೆಗೆದು ಒಂದು 30 minutesಲ್ಲಾದರೆ ಮುಗಿಸ್ಬಿಟ್ವಿ. ಅಷ್ಟರಲ್ಲಿ ಮುಗಿಸಿದ್ಮೇಲೆ ಬನ್ನಿ ಎದ್ದೇಳಿ ಹೋಗೋಣ ಅಂದರೆ ಅವರಾದರೆ ಎದ್ದೇಳಿದ್ರು. ಹಾಗೆ ಕೊಟ್ಟಿದ್ದಾರೆ. ಆ್ಯಂಡ್ ಟೆಂಪಲಿಂದ ಆಚೆ ಬಂದಮೇಲೆ ಐಸ್ ಕ್ರೀಮ್ ಕಾಣಿಸ್ತು. ಐಸ್ ಕ್ರೀಮ್ ತಿಂತಾ ಇದ್ದಂಗೆ ನನ್ನ ತಮ್ಮಗೆ 1 ಬೋಟಿ ಕೊಡೋ ಜಾಸ್ತಿ ಬಾಧೆ ಆಗಿಬಿಡ್ತು. ನನಗೆ ಬರೋ ಬದಲು ಅವನಿಗೆ ಬಂದ್ಬಿಟ್ಟಿದೆ ಅಂತ.
ಆ್ಯಂಡ್ ಆ ಬೋಟಿಯಲ್ಲಿ ನನಗೂ ಅರ್ಧ ಕೊಡು ಅಂತಂದರೆ ಕೊಡಲ್ಲ ಅಂದರೆ ಕೊಡಲ್ಲ ಅಂತಿದ್ದೆ. ಸೊ ನಾನು ಅದ್ರ ಕಿತ್ಕೊಂಡು ಇಟ್ಕೊಂಡ್ರೆ ನಾನು ನೋಡಿಯೋ ರೇಂಜ್ಗೆ ಈಸ್ಕೊಂಡ್ಬಿಟ್ಟ. ನನಗೆ ಹೆಂಗೆ ಬಿಡಿ ಅಂತ ಬಿಟ್ಬಿಟ್ಟೆ. ಆ್ಯಂಡ್ ನಮ್ಮ ಅಜ್ಜಿ ನೋಡಿ ಐಸ್ ಕ್ರೀಮ್ನ ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಿದ್ದಾರೋ. ಸೊ ಮಧ್ಯದಲ್ಲಿ ನನ್ನ ತಮ್ಮ ಆದರೆ ಎಕ್ಕರಿಸ್ತಿದ್ದ ಬಾಲು ಅಂತ. ಆ್ಯಂಡ್ ಇಷ್ಟು ಮಧ್ಯದಲ್ಲಿ ನಮಗಲ್ಲೊಂದು ಬೋರ್ಡ್ ಕಾಣಿಸ್ತು, ರೂಮ್ಸ್ ಫಾರ್ 250 to 700 ಅಂತ. ಫುಲ್ ಶಾಕ್ ಆಗಿಬಿಟ್ವಿ. ನಾವಾದರೆ 1000 rupees ರೂಮ್ಸ್ ತೊಗೊಂಡ್ವಿ, ಇವ್ರು ಯಾರಪ್ಪ 250 to 700 ಕೊಡ್ತಿದ್ದಾರೆ ಅಂತ. ಅದು ಕೊಡ್ತಿರೋದು ದೇವಸ್ಥಾನದ ಕಡೆಯಿಂದ. ಸೊ ನೀವು ಡೈರೆಕ್ಟ್ ದೇವಸ್ಥಾನ ಹತ್ರ ಬಂದಿದ್ದೀರಾ ಅಂದರೆ ಫುಲ್ ಎಡ್ಜಿಗೆ ಬರಬೇಕು. ನಾವು ಮೋಸ ಆಗೋದ್ರಿ. ಸೊ ನೆಕ್ಸ್ಟ್ ಟೈಮ್ ನೀವೇನಾದರೂ ಮಂತ್ರಾಲಯಕ್ಕೆ ಬಂದರೆ ಸೊ ಎಲ್ಲಿ ತೊಗೊಳಕ್ಕೆ ಹೋಗ್ಬೇಡಿ. ಸೊ ಇಲ್ಲೇ ತೊಗೊಳ್ಳಿ. ಬಿಕಾಸ್ ಔಟ್ಸೈಡ್ ಅವರು 800, 600, 1000 ಅಂತ ಹೇಳ್ತಾರೆ. ಬಟ್ ಇಲ್ಲಿ ನೋಡಿದ್ರೆ ಆದರೆ ಇವಾಗ 1000 ಸ್ಟಾರ್ಟ್ ಆಗುತ್ತೆ. ರೂಮ್ ತೊಗೊಂಡು ಹೋಗ್ಬಿಡಿ. ನೋಡಿ ಡಬಲ್ ಕಾಟ್ 250 ಅಂತೆ. 250, 500, 400, 700, 250 ಇಂದನೇ ಅವೈಲೇಬಲ್ ಇದೆ. ಬಟ್ ನಾವಾದರೆ ಈ ಸದ್ಯಕ್ಕೆ 1000 rupees ರೂಮ್ ತೊಗೊಂಡಿದ್ದೀವಿ. ಸೊ ನೀವು ಆ ಥರ ತೊಗೊಳಕ್ಕೆ ಹೋಗಬೇಡಿ. ಸೊ ಈ ಥರ ಕಾಣಿಸ್ತಿದೆಯಲ್ಲ ಆಫೀಸ್. ಸೊ ಈ ಆಫೀಸ್ ಒಳಗಡೆ ಹೋಗಿದ್ದೀರಾ ಅಂದರೆ ಅವ್ರು ನಿಮಗೆ ನೀಟಾಗಿ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಸೊ ಆ ಡೀಟೇಲ್ಸ್ ಪ್ರಕಾರ ನೀವು ಮಾಡ್ಕೊಂಡಿದ್ದೀರಿ ಅಂದರೆ ನಿಮಗೆ ರೂಮ್ ಆದರೆ 10 to 15 minutesಲ್ಲಿ ಸಿಗುತ್ತೆ. ಹೇಳಿ ಭಾವನಾ ಏನು? ಜಸ್ಟ್ 400 rupees. ಜಸ್ಟ್ ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟರೆ ಸಾಕು. ಒಂದೊಂದ್ಸಲಿ ಒಂದೊಂದು ಕಾಸ್ಟ್ ಇರುತ್ತೆ. ಹೌದಾ? ಅವೈಲಬಿಲಿಟಿ ಆಫ್ ರೂಮ್ಸ್ ಆ್ಯಂಡ್ ಪೀಪಲ್. ಸೊ ಇವಾಗ ಅವ್ರು ಹೇಳಿದ್ದು 400 ಅಂತ. ಜಸ್ಟ್ ನೀವು ಆಧಾರ್ ಕಾರ್ಡ್ ಕೊಟ್ಟು ಕ್ಯಾಶ್ ಕೊಟ್ಟರೆ ಸಾಕು. ಬಟ್ ನಾವು ಅಲ್ಲಿ ಇವಾಗ 1000 rupeesಗೆ ರೂಮ್ ಮಾಡಿ. ಸ್ಕ್ಯಾಮ್ ಮಂತ್ರಾಲಯ ಸ್ಕ್ಯಾಮ್ ಗುರ್ತಿಕೊಳ್ಳಿ ನೀವು. ಹೋಗ್ಲೇಬೇಡಿ. ಅವರು ನೀವು ಬಸ್ ಸ್ಟ್ಯಾಂಡಿಂದ ಬಸ್ ಇಳಿದಿದ ತಕ್ಷಣ ಅವ್ರು ಬಂದು ಕರಿತಿರ್ತಾರೆ ಬನ್ನಿ ಅಂತ. ಸೊ ಡೋಂಟ್ ಗೋ. ಹಾಂ ಅಲ್ಲಿ ಬನ್ನಿ. ಡೈರೆಕ್ಟ್ ಟೆಂಪಲ್ ಹತ್ರ ಬಂದ್ಬಿಟ್ಟು ಟೆಂಪಲ್ ಪಕ್ಕದಲ್ಲೇ ಇರುತ್ತೆ ಇದು. VIP ದರ್ಶನ ಬರ್ತೀಯ? 1000 rupees ಟಿಕೆಟ್ ತಗೊಂಡ್ರೆ. ಆ್ಯಂಡ್ ಇದೇ ನಾವು ಕೊಟ್ಟು 1000 rupees ಇದ್ದ 2 hours 2 hours-ಗೆ 1000 rupees ಕೊಡಬೇಕಾಯಿತು. ತುಂಬ ಹಾಟಿ. ಆ್ಯಂಡ್ ಚೆಕ್ಔಟ್ ಆದರೆ ಮಾತ್ರ ಇದನ್ನು ತೊಗೊಳಕ್ಕೆ ಹೋಗಬೇಡಿ. ಸೊ ದೇವಸ್ಥಾನದ ಹತ್ರ ಇರೋ 250 to 700 ರೂಮ್ಸ್ನೇ ಪ್ರಿಫರ್ ಮಾಡಿ. ಸೊ ಇರೋ 1 to 2 hours-ಗೆ 1000 rupees ಅನ್ನೋದು ವರ್ತ್ ಅಲ್ಲ. ಸೊ ಅಲ್ಲಿ ಕೊಡೋ 250 to 700. ಆ್ಯಂಡ್ ಮಂತ್ರಾಲಯದಿಂದ ರಾಯಚೂರಿಗೆ ಆಗಿ ಬಂದು ರಾಯಚೂರಿಗೆ ಬಂದಮೇಲೆ ನಂಗಿರೋದಕ್ಕೆ ಯಾಕಂದರೆ ಅಲ್ಲೇ ಇದು ಸೀಟ್ ಸಿಗಲ್ಲ. ಸೊ ರಿಸರ್ವೇಷನ್ ಮಾಡ್ಕೊಂಡಿದ್ದಕ್ಕೆ ಈಸಿ ಆಯ್ತಿಲ್ಲ ಅಂತೀರ. ನಮಗೆ ಸೀಟ್ಸ್ ಎಲ್ಲ ಸಿಗ್ತಿಲ್ಲ. ಸೊ ಲಾಸ್ಟ್ಗೆ ಬಸ್ ಹತ್ಬಿಟ್ಟು ಒಂದು ಬಾಯ್